ಹೌದು ತುಂಬ ಚೆನ್ನಾಗಿ ಕಳಿಸ್ತಾರೆ. ಕಾಫಿ ಹೋಟ್ಲು ನಿಂಗವ್ವ ಅಂತ ಅವಳು ಕಾಫಿ ಮಾಡ್ತಾ ಇದ್ದವಳು, ತಿಂಡಿ ಕಾಫಿ ಮಾಡ್ತಾ ಇದ್ದವಳು, ತುಂಬ ರೂಪವತಿ. ರುದ್ರಾಕ್ಷಿ ಹಳದಿ ಅಂಚಿನ ಸೀರೆಯ ವಿಭೂತಿ ಹಣೆಯ ಕರಡಿಗೆಯ ಕೊರಳಿನ ಆಕೆಯ ರೂಪವನ್ನು ವರ್ಣಿಸಿ ದುಃಖ ಇಲ್ಲ. ಇಂಥ ರೂಪವತಿಯವಳು ನೋಡಿಯೇ ಆನಂದ ಪಡಬೇಕು. ಅವಳನ್ನು ನೋಡಲು ದಿನಾ ಬರುತ್ತಿದ್ದ ವೀರಭದ್ರಯ್ಯನ ಸ್ಥಿತಿ ನೋಡಿ ಅವನನ್ನು ಭ್ರಮರ ಎಂದು ರಾಜಸ್ಥಾನ ಕರೆದು ಆ ಭ್ರಮರಕ್ಕೆ ಪುಷ್ಪ ವಿಲೋಕನ ಮಾತ್ರವಲ್ಲದೆ ಬಂಡು ಉಣಲಾಗಲಿಲ್ಲ ಅಂತ ಹೇಳ್ತಾರೆ. ಹೇಳುವಾಗ ಏನು ಮಾಡ್ತಾರೆ ಕೊನೆಗೆ ಅಂದರೆ ಏನೇ ತಂಬು ಸೇಮ್ ಥಿಂಗ್ ತಗೊಂಡಿದ್ದಾರೆ ಅವರು. ಏನಂದರೆ ಈ ವಿಫಲ ಪ್ರೇಮಿ ಅವನ ಕಂಡು ತುಂಬ ಇಷ್ಟ ಆಯಿತು ಅವನಿಗೆ. ಆದರೆ ಅದನ್ನು ಕಂಡು ಈ ವಿಫಲ ಪ್ರೇಮಿಯ ವರ್ಣನೆ ನೋಡಿ, ವೀರಭದ್ರಯ್ಯನಿಗೆ ಮೆಟಮಾರ್ಫಸಿಸ್ ಎಂಬ ರೂಪ ಪರಾವರ್ತನ ವಕ್ರಿಸಿಕೊಂಡಿತು. ಮೆಟಮಾರ್ಫಸಿಸ್ ಚಿಟ್ಟೆ ಕೂಡ ಚಿಟ್ಟೆ ಹಾಕಿಕೊಳ್ಳಿ. ಮೆಟಮಾರ್ಫಸಿಸ್ ಎಂಬ ರೋಗ ವಕ್ರಿಸಿಕೊಂಡಿತು. ಕುಂಬಳಕಾಯಿ ಅಂತಿದ್ದವನು ಸೌತೆಕಾಯಾದ. ಸೌತೆಕಾಯಿ ಮುಂದೆ ಈರಳೆಗೆರೆ ಬದನೆಕಾಯಿ ಆಯಿತು. ಬದನೆಕಾಯಿ ಹಂಚಿಕಟ್ಟಿ ಆಯಿತು. ಕಡೆಗೆ ಹಂಚಿಕಟ್ಟಿ ಕೂದಲೆಳೆಯಾಯಿತು. ಕೂದಲೆಳೆಗೆ ಬರುತ್ತಾ ತುಟ್ಟಿಕೊಂಡು ಸುರುಳಿ ತುಟ್ಟಿಕೊಂಡಿತು. ನಿಮಗೆ ಬೇಕಾಗ್ತದೆ ಅದು ಓದಿರಲ್ಲ ಅಲ್ಲಿ ಎದಿತ್ತರಿ ತಂಬುಜ ಪತ್ರ ಇರ್ತಾರೆ. ಆದ ಚಿತ್ರಗಳು ತೆಗೆದುಕೊಂಡು ಅದು ಹೇಗೆ ಮಾಡ್ಬೋದು ಅಂತಂದರೆ ಅದು ಪ್ರತಿಯೊಂದು ಕಡೆನೂ ಅಷ್ಟೇ. ಅವ್ರು ಯಾವ್ದು ಬಂದರೂ ಅವ್ರ ಹಿನ್ನೆಲೆಯಲ್ಲಿ ನಾನು ಪದ್ಯನ ಕೊಡಬೇಕು. ಯಾವುದೋ ಒಂದು ಕಥೆ. ಮೈ ರೈಟಿಂಗ್ಸ್ ಆರ್ ಮೋರ್ ಇರಿಟೇಷನ್ ದ್ಯಾನ್ ಇನ್ಸ್ಪಿರೇಷನ್ ಅಂತ ಅವರೇ ಕಂಡುಕೊಂಡು ಹೋಗ್ತಾರೆ. ಕನ್ನಡಕ್ಕೆ ಜಗಳ ಆದಾಗ ನಾನ ದೊಡ್ಡ ಗಲಾಟೆ. ಕರ್ನಾಟಕನ ಅದಕ್ಕೆ ಅವರೇನು ಹೇಳ್ತಾರೆ ಅಂತಂದರೆ ರಾಜ್ಯದ ಮುಗಿದ್ರೆ ಈ ಜಗಳ ನೋಡ್ಕೊಂಡು ದೊಡ್ಡ ಕಾಲೇ ಬಂದಿದ್ರು. ಅದಕ್ಕೆ ಗೋಕಾಕ್ ಅವರು ಭಾಳ ಒಳ್ಳೆ ಮಾತು ಬಂದಿದ್ದಾರೆ. ನಿಜ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿದೆ. ಆದರೆ ಬೆಟ್ಟ ತೋಡಿ ಇಲಿ ಹಿಡಿಬೇಕಾ? ತುಂಬ ದೊಡ್ಡ ಬೆಟ್ಟವನ್ನು ತೋಡಿ ಎಲ್ಲ ತೋಡ್ಕೊಂಡು ಹೋಗಿ ಇಲಿ ಹಿಡಿದಂತ ತಿರುಗಿ ಕೈ ಯಾಕಂದ್ರೆ ಹಾಗಾಗೋದಿಲ್ವೇ? ಅವರು ತರುಣನಾಗಲಿ ನತ್ವ ತಪ್ಪೋದು ಅದೆಲ್ಲ ಚೆನ್ನಾಗಿ ಗೊತ್ತಾಯ್ತು ಅವರಿಗೆ. ವಿಷಾದ ರಚನೆ ಬಾಮಿನಿ ಶಿಲ್ಪದಲ್ಲಿ ಬರೆಯೋದು ತುಂಬ ಕಷ್ಟ ಇದೆ. ಆದರೆ ಅವರು ತರುಣ ನಾನುಡಿ, ತರುಣನಾಗಲಿ ನತ್ವ ತಪ್ಪೋದು, ತರುಣಿಯಾಗಲಿ ನತ್ವ ತಪ್ಪೋದು, ತರುಣನಾಗಲಿ ನತ್ವ ತಪ್ಪೋದು, ತರುಣಿಯ ಉರಿವ ಬೆರಳಿಗೂ ನತ್ವ ತಪ್ಪೋದಲ್ಲ. ಬೆರಣಿ ಬೇಕಾದ್ರೆ ಬೆರಣಿ ಅನ್ನಕ್ಕಾಗಲ್ಲ. ಏನು ಹೇಳಬೇಕು ಅಂದರೆ ಬೆರಣಿ ಈಗ ನೋಡುತ್ತಾರೆ. ಒಂದು ಶಬ್ದದ ಪ್ರೀತಿಯಲ್ಲ ತುಂಬ ದುರಂತ ಅಂದರೆ ಕನ್ನಡದಲ್ಲಿ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದು ಬೋರ್ಡ್ ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತಿತ್ತು. ನೊಣ, ಅದಕ್ಕೆ ನೊಣಗಾಟಗಳ ಅಂತ ಕರೀತಾರೆ ನಮ್ಮ ಕಾಲದಲ್ಲಿ. ಅದನ್ನು ಕರ್ನಾಟಕ ಅಂದರೆ ಹೆಸರು ಒಪ್ಪಲಿಲ್ಲ. ಇದು ಒಂದು ವರ್ಗ ಮೊದಲು ಮುಖ್ಯವಾಗಿ ಕರ್ಪೂರ ಶ್ರೀನಿವಾಸರಾಯರು ತಿಳ್ಕೊಂಡು ಕರ್ನಾಟಕ ಕರ್ಣೇಶು ಅಟಕೀಚ ಕರ್ನಾಟಕ ರಸಾಭ್ಯಾಂ ನೋಣ ಸಮಾನ ಪದೇ ಸಂಸ್ಕೃತ ಶ್ಲೋಕಗಳು ಹೇಳ್ತಾ ಇದ್ರು. ರಾ ಶಾಗಳು ಮುಂದೆ ಬಂದಾಗ ನ ಅವು ನ ಎರಡು ಸಮಾನ ಪದಿಗಳು. ಸೊ ಕರ್ನಾಟಕ ಅಲ್ಲ ಅದು ಕರ್ನಾಟಕ. ಅದೇ ತೀನಂಶಿ ಪದಗಳು ಹೊರ ಮಾಡ್ತಾ ಇತ್ತು. ಹಂಗಲ್ಲ, ಇದು ಸಂಸ್ಕೃತ ಯಾಕೆ ನಿಪುಣಿ ಕೊಡ್ತೀನಿ ಭಾಷೆಗೆ. ಕರುನಾಡು, ಕರುನಾಡು ಅಂದರೆ ಪ್ರಸ್ಥಭೂಮಿ, ಎತ್ತರವಾದ ಪ್ರದೇಶ. ಆದ್ಮೇಲೆ ಕರುನಾಡು, ಕರ್ನಾಡು, ಕನ್ನಡ ಆಯಿತು. ಕನ್ನಡ ಆಗಿದ್ರೆ ಕನ್ನಡ ಆಗಬೇಕಾಗಿತ್ತು. ಅದನ್ನ ಕರ್ಣ. ಈ ಥರ ಜಗಳು ಸದಾ ಏನಾಗಿದೆ, ನಾವು ಯಾವುದಕ್ಕೆ ಅಂತಂದರೆ ಸ ದೇವಂ ವಿಕ್ರಿಯ ತದ್ ಯಾತ್ರೋತ್ಸವ ಅಕಾರ್ಷಿತ್ ಅಂತಾನೆ ಅಭಿನವ. ಒಬ್ಬ ಏನು ಮಾಡ್ದಂತಂದರೆ ಗಣಪತಿ ಪೂಜೆ ಮಾಡಬೇಕು, ದುಡ್ಡಿಲ್ಲ ಮನೆಯಲ್ಲಿ. ಏನು ಮಾಡ್ತಾನಂತಂದರೆ ಅವ್ರ ಮಾವ ಒಂದು ಚಿನ್ನದ ಗಣಪತಿ ಕೊಟ್ಟಿದ್ದಾರೆ. ಅದರಿಂದ ಅವನು ಬರೀ ಎಲ್ಲ ದುಡ್ಡು ಮುಗಿದೋದ್ಮೇಲೆ ದೇವಂ ವಿಕ್ರಿಯ ತೋಟದಾಗಿ ಗಣಪತಿನ ಮಾರಾಕ್ಬಿಟ್ಟ. ತದ್ ಯಾತ್ರೋತ್ಸವ ಅಕಾರ್ಷಿ. ಗಣಪತಿ ಪೂಜೆ ಸೇವೆಯನ್ನು ಮಾಡ್ರ. ನಾವು ಮಾಡ್ತಾ ಇರೋದು ಹಾಗೆ. ಅಂದರೆ ಕೆಲಸಕ್ಕೆ ಬಾರದ ಸಂಗತಿಗಳನ್ನು ಇಟ್ಕೊಂಡು ನಾವು ಈಗ ಕೋರ್ಟ್ಗಳಲ್ಲಿ ಆಗ್ತಾ ಇರೋದು ಇದೆ. ಜಯಲಲಿತಾ ಅವ್ರ ಕೇಸ್ ಇನ್ನೂ 14 ವರ್ಷ ನಡೀತಾನೆ ಇದೆ. ಅವಳಾಗಲೇ 2 ಸಲ ಸೋತು 3ನೇ ಸಲ ಮತ್ತೆ ಬಂದಿದ್ದಾಳೆ. ಕೇಸ್ ನಡೀತಾ ಇನ್ನೂ ಮುಂದೆ ನಡೆಯುತ್ತೆ. ಯಾರ್ದು ತೀರ್ಮಾನ ಆಗೋದಿಲ್ಲ. ನಮ್ಮ ಜನ ಪಂಡ್ರು ಬೇರೆ. ಕೋರ್ಟಲ್ಲಿ ಜಾಮೀನು ಸಿಕ್ಬಿಟ್ರೆ ಮುಕ್ತಿ ಸಿಗ್ತಾ ಸಂಕಲ್ಪಡ್ತಾರೆ. ಅಲ್ಲ, ನಾಚಿಕೆ ಆಗ್ಬೇಕಪ್ಪ ನಿಮ್ಮಲ್ಲಿ. ಜಾಮೀನು ಸಿಕ್ಕಿರೋದು ಕಳ್ಳ ಇನ್ನೂ ಡಿಸ್ಪ್ರೂವ್ ಆಗಿಲ್ಲ, ಪ್ರೂವ್ ಆಗಿಲ್ಲ, ಡಿಸ್ಪ್ರೂವ್ ಆಗಿಲ್ಲ, ವಿಚಾರಣೆ ಬರುತ್ತೆ ಅಂತ. ಇಷ್ಟೇ ಸಿಕ್ಬಿಟ್ರೆ ಭಾಳ ದೊಡ್ಡದು. ನನಗೆ
ವ್ಯಕ್ತಿನೇ ಯಾಕೋ ಸಂತೋಷಿಸಿಕೊಳ್ಳುತ್ತೆ ಕಾಣುತ್ತೆ. ರಾಜತನ್ನ ತನ್ನ ಎಷ್ಟು ಪ್ರತಿಕ್ರಿಯಾತ್ಮಕವಾಗಿ ಅವರ ಭಾವನೆಗಳನ್ನು ನೀಡ್ತಾ ಇದ್ದಾರೆ ಅನ್ನೋಕ್ಕೋಸ್ಕರ ಹೇಳ್ತಾರೆ. ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಾತ್ಮಕ ಅಂತ ಮಾಡುತ್ತೆ. ಅವರಿಗೆ ಕನ್ನಡದ ಪದ್ಯ ಬರೀಬೇಕು ಅಂತ ಅನಿಸಿದಾಗ ಅವರ ಕಣ್ಣೆದುರಿಗೆ ಇದ್ದವರು ಕುವೆಂಪು, ಪ್ರಸಾದ್, ಬಂದಿದ್ದೆ ನಾನು ತುಂಬಾ ಸಂತೋಷ. ಅವರವರು ನಾನು ಅಲ್ಲಿ ರಾಜತಂಗ ಆಗ್ತಾ ಇಲ್ಲ ಅಂದ್ರೆ ನನಗಾಗಲ್ಲ ಅಂತಲ್ಲ, ನೀವೆಲ್ಲರೂ ಹೋದ್ರು ಕೂಡ 4 ಜನ ಇರಬೇಕ ನಾನು ಗೊತ್ತಾಯ್ತಲ್ಲ. ನನಗೆ ಅಂತದೀಯ ದಯವಿಟ್ಟು ಯಾರು ತಿಳ್ಕೊಳ್ಬೇಡಿ, ಹೋಗ್ಬೇಕು ಅಂತಿದ್ದವ್ರು ಮೊದಲು ಹೋಗ್ಬೇಕು. ಮತ್ತೆ ಇಲ್ಲಪ್ಪ ದಯವಿಟ್ಟು ಹೋಗಿ, ಇಲ್ಲ ಅವರು ಪ್ರತಿಕ್ರಿಯಾತ್ಮಕವಾದದ್ದು ಒಂದು ಮಾತನ್ನು ಕೇಳಿದೆ ನೋಡಿ. ಈಗ ರತನ್ ಪಾಲಿಗಳು ಬರೆಯೋದಕ್ಕೆ ಮುಖ್ಯ ಕಾರಣ ನನಗನ್ಸೋದು, ಯಾರು ತಪ್ಪಿಕೊಳ್ಬೇಡಿ, ಕುವೆಂಪು, ಬೇಂದ್ರೆ, ಪೂತಿನ ಮೊದಲಾದ ಕವಿಗಳ ಮಟ್ಟಕ್ಕೆ ಬರೋಕ್ಕಾಗಲ್ಲ ಅಂತ ನಾನು ಗೊತ್ತಾಗಬೇಕು. ಒಬ್ಬರಿಗೆ ಅಲ್ಲ, ಈ ವರದರಾಜ ರಾವಿ ಗೊತ್ತಾಯ್ತು, ಎಸ್ ಪಿ ಪರಮೇಶ್ವರ ಭಟ್ರಿಗೆ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತು. ಆದ್ದರಿಂದ ಬೇರೆ ಬೇರೆ ದಾರಿ ಹುಡುಕೊಂಡು ಸ್ವಯಂ ತೀನಂಶಿಗೆ ಗೊತ್ತಾಗೋಯ್ತು. ಅವ್ರ ಪದ್ಯಗಳನ್ನು ಬರೆದಾಗ ಇಷ್ಟು ಸುತ್ತಾಗಿ ಬರೆದ್ರು ನಿಜ, ಪ್ರಣಯ ಪದ್ಯಗಳನ್ನು ಬರೆದಿದ್ದಾರೆ. ಆದರೆ ಅವ್ರ ನಂತರದಲ್ಲೆಲ್ಲೋ ಒಂದು ಕಡೆಯಲ್ಲಿ ನಾವು ಈ ದೈತ್ಯ ಪುಸ್ತಕ ಎದುರಿಗಿಲ್ಲ ಭಾವನೆ ಬುದ್ಧಿವಂತಿಕೆಯಿಂದ ಸತ್ತಿಲ್ಲೇನೆ ಅವರು ಬೇರೆ ಕಡೆ ತಿಳಿದ್ರು. ವಿದ್ವಾಂಸರ ಒಂದು ಪಟ್ಟಕ್ಕೆ ಅರಲಾದ ಯೋಗ್ಯತೆ ಇತ್ತು ಅವರಿಗೆ ಬೇರೆ ವಿಷಯ. ಕವಿ ಕಾವ್ಯ ಬರ್ತಿದ್ರು ಕೂಡ ಅವರು ಕವಿಗೆ ಆಗ್ತಾ ಇದ್ರು. ಆದರೆ ಈ ಸಮಯ ಅಡಿಗರು ಬರೆದಂಗೆ ಯಾರಂತ ಬೇಕಾಗುತ್ತೆ, ಗಂಗಾಧರ ಚಿತ್ತಾಂತರ ಬರೆದಂತೆ ಯಾರಿಗೆ ಬೇಕಾಗುತ್ತೆ. ಅದು ರಾಜತಮ್ಮ ಏನು ಮಾಡಿದ್ರು, ಇವರಂತೆ ಬರೆದರೆ ಪ್ರಯೋಜನ ಇಲ್ಲ ಅಂದ್ಕೊಂಡು ಅವರು ಈ ಸುಗುತ್ತರ ಸಾಮ್ರಾಜ್ಯಗಳು ಅಲ್ಲೂ ಕೆಲವು ವಿಸಂಗತಿಗಳಿವೆ. ಗಾಂಧೀಜಿಯವರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದ ರಾಜರತ್ನಂ, ತಮ್ಮ ವೇಷಭೂಷೆಗಳನ್ನು ಕೂಡ ಅದಂತೆ ಮಾಡಿಕೊಂಡಂತಹ ರಾಜರತ್ನಂ ಹುಡುಗರನ್ನ ಯಾವತ್ತೂ ಬೆಂಬಲಿಸೋ ಜನ ಅಲ್ಲ. ನಾವು ತಮಾಷೆ ಮಾಡಿದ್ದೀನಿ ಅವರಿಗೆ, ನೀವು ಎಲ್ಲ ಬಿಟ್ಟು ಹುಡುಗರನ್ನ ಬೆಂಬಲಿಸ್ತಿರಲ್ಲ, ನಿಮ್ಮ ಬೆಂಬಲ ಏನಿದೆ ಅದು ಏನು ಇಲ್ಲೇ ಇಲ್ಲ. ಅದ್ರಿಗೆ ಇವಾಗ ನಾನು ಒಬ್ಬ ಹುಡುಗನಾಗಿದ್ದರೆ ಅವನಿಗೆ ಏನು ಅನಿಸುತ್ತೆ, ನನ್ನ ದೊಡ್ಡ ಆಕ್ಷೇಪಣೆ ಏನಂದ್ರೆ ರಾಜರತ್ನಂಗೆ ಕನ್ನಡ ಪ್ರೇಮ ತುಂಬ ಇದೆ, ಅಸಾಧ್ಯವಾಗಿದೆ. ವಿದ್ವಾಂಸರಾದ್ರಿಂದ ಹಳೆಗನ್ನಡ ಓದ್ಕೊಟ್ಟಿದ್ರಿಂದ ಹುಡುಗನಿಗೆ ಇರಬೇಕು ಅಂತ ಹೇಳಿ ನೀನು ಯೋಚನೆ ಮಾಡಿ. ಅವನ ಪರಿಭಾಷೆ ನಾಟಕ ಕಳಿಸಿ, ನಾಲಿಗೆ ಸೀರಿಸಿ, ಬಾಯಿ ಹೊಡೆದು ಹಾಕಿದ್ರು 3-4 ಕನ್ನಡ ಮಾತಾಡ್ತೀನಿ, ನನ್ನ ಸ್ವಲ್ಪ ಕಣ್ಣೀರು ಕಾಣ ಹೇಳಿದಾಗ